ಗ್ಯಾರಂಟಿ ಮೇಲಿಂದ ಕೊಡುವುದಾದ್ರೆ ಬರ್ತದೇನೋ ಅವು ತಾತ್ಕಾಲಿಕ ಒಂದು ರೆಮಿಡಿಗಳು ಅಷ್ಟೇ, ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ. ಗ್ಯಾರಂಟಿ ಆಗಿರ್ಬೋದು, ಮೀಸಲಾತಿ ಆಗಿರ್ಬೋದು. ಯಾಕಂತಂದ್ರೆ ದುಡ್ಡು ಖರ್ಚು ಮಾಡೋದ್ರಿಂದಾಗಿ ಸಹಜವಾಗಿ ಇವು ದುಡ್ಡು ಹೆಚ್ಚು ಬರೋದು, ಖರ್ಚು ಮಾಡೇ ಮಾಡ್ತಾನೆ. ರೈತ, ನಮ್ಮ ರೈತ ಸ್ವಿಟ್ಜರ್ಲ್ಯಾಂಡ್ಗೂ ಮತ್ತೆ ಹೋಗಿ ಖರ್ಚು ಮಾಡೋಕ್ಕೆ ಹೋಗೋದಿಲ್ಲ, ಸ್ವಿಟ್ಜರ್ಲ್ಯಾಂಡ್ ಹೋಗಿ ದುಡ್ಡು ಇಡೋಕೆ ಹೋಗೋದಿಲ್ಲ. ಯಾಕಂದ್ರೆ ಆ ದುಡ್ಡು ಇರೋದಿಲ್ಲ ಒಳಗಡೆ, ದುಡ್ಡು ಡಿಸ್ಪರ್ಸ್ ಆಯ್ತು, ಅದು ಡಿವೈಡ್ ಆಯಿತು ಪ್ರತಿಯೊಬ್ಬಗೂ. ಸಹಜವಾಗಿ ಅದೆಲ್ಲ ಖರ್ಚಿಲ್ಲೇ ಮಾಡ್ತಾನೆ, ಇಲ್ಲೇ ಉಳಿತಿದ್ದೆ, ಆರ್ಥಿಕ ಸಮಾನತೆ ಬರ್ತದೆ. ಆಗ ತಾನೇ ಮೀಸಲಾತಿ ಹೋಗಿಬಿಡ್ತದೆ, ಎಲ್ಲರಿಗೂ ಆರ್ಥಿಕ ಭದ್ರತೆ ಬರ್ತದೆ, ಮುಗಿದು ಹೋಗ್ತಲ್ಲ ರೀ. ಇದನ್ನು ಅದಕ್ಕೆ ಒಂದು 10 ವರ್ಷ ಕೊಡ್ರಿ ಅಂತ ಹೇಳ್ತಾ ಇದ್ದೆ ನಮ್ಮ ಅಂಬೇಡ್ಕರ್ ಅವರು. ಅದು ನಾವು ಸ್ವಾವಲಂಬಿ ಮಾಡೇ ಕೊಡಲಿಲ್ಲ. ರೈತಗೆ ನಾವು ಏನಪ್ಪ ಅಂತಂದ್ರೆ ಫೋನ್ ಮಾಡೋದು ಏನು ಮಾಡ್ಬೇಕಾಯ್ತಿ ಅವನು ಮೇನ್ ಇಟ್ಟೆ ನಾವು ಅರ್ಥವ್ಯವಸ್ಥೆ ಮಾಡಲಿಲ್ಲ. ಯಾರ್ಯಾರು ಮೇನ್ ಹಿಡ್ಕೊಂಡ್ಬಿಟ್ಟಿವಿ, ನಡಕಿನ ಜನ ಏನು ಹೇಳ್ತಾರೆ ಅದಕ್ಕೆ ಕೇಳ್ತಾ ಬಂದೀವಿ. ಹೀಗಾಗಿ ಇವತ್ತು ನಾವು ಏನಾಗಿದೆಪ್ಪ ಅಂದ್ರೆ ಬಡತಂದು ಒದ್ದಾಡಾಕಿದ್ದೀವಿ. ಅದನ್ನಾಗಲೇ ಮೀಸಲಾತಿ ಬೇಕು, ಎಲ್ಲಿವರೆಗೆ ಸಮಾನತೆ ಬರೋದಿಲ್ಲವೋ ಅಲ್ಲಿವರೆಗೆ. ಯಾಕಂದ್ರೆ ಇನ್ನೂ ನಮ್ಮಲ್ಲಿ ಮನುವಾದ ಹೋಗಿಲ್ಲ ಮೈಂಡದಿಂದ. ಭಾಳ ಜನ ಹಂಗೆ ಇದ್ದಾರೆ, ಎಲ್ಲೋ ಕೆಲವು ಜನ ಇರ್ಬೋದು, ಭಾಳ ಕಡಿಮೆ ಸಂಖ್ಯೆ ಅವ್ರದ್ದು. ಹೀಗಾಗಿ ಇವತ್ತು ಈ ಎಲ್ಲ ಜನ, ಅದರಲ್ಲೂ ಹಿಂದುಳಿದ ಜನ ಮತ್ತು SC ST ಜನನೂ ಜಾಗ್ರತೆಯಾಗಿ ನಮಗೆ ಏನಪ್ಪ ಅಂತಂದ್ರೆ ರಿಸರ್ವೇಷನ್ ಕೊಡ್ರಿ ಅಂತ ಅನ್ನೋದು ಸರಿ ಅದ. ಜೊತೆಗೆ ರಿಸರ್ವೇಷನ್ ಜೊತೆಗೆ ನಮ್ಮ ರೈತ ಎಲ್ಲ ಜೊತೆ ಅವದಾನ, ಕೆಳಜಾತಿ ಅವದಾನ, ಮ್ಯಾಲ್ಜಾತಿ ಅವದಾನ, ಬೇರೆ ಧರ್ಮದವನ, ನಮ್ಮ ಧರ್ಮದವಿದ್ದಾರೆ, ಎಲ್ಲರೂ ಇದ್ದಾರೆ. ಅದ್ರಾಗ ಅವ್ರಿಗೆ ಎನ್ಕರೇಜ್ ಆಗುವಂಥ ಒಂದು ಅನುಕೂಲ ಮಾಡಿದರೆ ಅವ್ರಿಗೆ ಮಾರ್ಕೆಟ್ ಅನುಕೂಲ ಇದೆ, ಮಾರ್ಕೆಟ್ ಮಾಡಿಕೊಡುವಂಥದ್ದು. ಪ್ರತಿಯೊಂದು ಹಳ್ಳಿಗೂ ಗೋಡೌನ್ ಮಾಡಿಕೊಟ್ರಪ್ಪ ಅಂದ್ರೆ ಮಾರ್ಕೆಟ್ ಅದು ಮಾಡುವಂಥ ವ್ಯವಸ್ಥೆ ಮಾಡಿದ್ರೆ ನಿಶ್ಚಿತವಾಗಿಯೂ ರೈತ ಹೇಳ್ತಾರೆ, ಜೊತೆಗೆ ಎಲ್ಲರೂ ಹೇಳ್ತಾರೆ. ಹೌದಿಲ್ಲ ರೀ? ನನಗೆ ಹಿಂಗೆ ಅನಿಸ್ತದೆ. ನಿಮ್ಗೆ